ಕುಂಭಮೇಳದಲ್ಲಿ ಅಶ್ಲೀಲ ವಿಡಿಯೋ ಸೆರೆ ಹಿಡಿದಿದ್ದವರು ಲಾಕ್. ದುಡ್ಡಿನಾಸೆಗೆ ಹ್ಯಾಕರ್ಗಳಿಗೆ ವಿಡಿಯೋ ಮಾರ್ತಿದ್ದ ಕಿಡಿಗೇಡಿಗಳು. ಪ್ರಯಾಗ್ರಾಜ್ನಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಈ ಎಲ್ಲ ಸುದ್ದಿಯನ್ನ ನೋಡೋಣ ಕುಂಭಮೇಳ ನ್ಯೂಸ್ ಟಾಪ್ 9 ನಲ್ಲಿ. ಪುಣ್ಯಭೂಮಿಯಲ್ಲಿ ಮಣ್ಣು ತಿನ್ನೋ ಕೆಲಸ ಮಾಡಿದ್ರು. ಮಹಾಕುಂಭದಂತಹ ಶುಭ ಸಂದರ್ಭದಲ್ಲಿ ಗಂಗೆಯಲ್ಲಿ ಮಿಂದೆದ್ದು ಜನ ಮೋಕ್ಷಕ್ಕಾಗಿ ಪ್ರಾರ್ಥಿಸ್ತಾ ಇದ್ರೆ ಈ ಕೀಚಕರು ತಮ್ಮ ಕಾಮುಕ ಬುದ್ಧಿ ತೋರಿಸ್ತಾ ಇದ್ರು. ಅಂತೂ ಪಾಪ ಕಳೆಯುವ ಜಾಗದಲ್ಲಿ ಪಾಪಿಗಳಾಗಿ ನಿಂತಿರುವ ಈ ಮೂವರು ಈಗ ಖಾಕಿ ಕೈಯಲ್ಲಿ ಲಾಕ್ ಆಗಿದ್ದಾರೆ. ಮಹಾಕುಂಭದ ಕೊನೆ ವಾರಾಂತ್ಯದಲ್ಲಿ ಪ್ರಯಾಗ್ರಾಜ್ನಲ್ಲಿ ಪ್ರವೇಶ ಸ್ಥಳದಿಂದ ನಗರದ ಒಳಗೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. 500 ಮೀಟರ್ ದೂರವನ್ನ ಜನರು ಕ್ರಮಿಸೋದಕ್ಕೆ ಸುಮಾರು 2 ಗಂಟೆ ತೆಗೆದುಕೊಳ್ತಾ ಇದ್ದಾರೆ. ಸಂಗಮಕ್ಕೆ 10 ಕಿಲೋಮೀಟರ್ ಮೊದಲು ಪ್ರಯಾಗ್ರಾಜ್ ತಲುಪುವ ರೈಲುಗಳನ್ನು ನಿಲ್ಲಿಸಲಾಗ್ತಾ ಇದೆ. ಆನಂತರ ಜನರು ಕಾಲ್ನಡಿಗೆಯಲ್ಲಿ ದೂರ ಕ್ರಮಿಸಬೇಕು. ಮತ್ತೊಂದು ಕಡೆ ವಿಐಪಿಗಳ ವಾಹನಗಳು ಅರೈಲ್ ಘಾಟ್ವರೆಗೆ ಹೋಗ್ತಾ ಇವೆ. ಭಕ್ತರು ಕನಿಷ್ಠ ಕಾಲ್ನಡಿಗೆಯಲ್ಲಿ ನಡೆಯಬೇಕಾದಂತಹ ವ್ಯವಸ್ಥೆ ಮಾಡುವಂತೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಆದರೆ ಅದಿನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಇದರ ಮಧ್ಯೆ ನಗರದಲ್ಲಿ ಟ್ರಾಫಿಕ್ ಜಾಮ್ ಗಮನದಲ್ಲಿ ಇಟ್ಟುಕೊಂಡು ಫೆಬ್ರವರಿ 24ರಂದು 10ರಿಂದ 12ನೇ ತರಗತಿ ಪರೀಕ್ಷೆಗಳನ್ನು ನಡೆಸಲಾಗುವುದಿಲ್ಲ ಅಂತ ಆಡಳಿತ ಮಂಡಳಿ ನಿರ್ಧರಿಸಿದೆ. ಈ ಪರೀಕ್ಷೆಯನ್ನ ಮಾರ್ಚ್ 9ರಂದು ನಡೆಸೋದಕ್ಕೆ ನಿರ್ಧರಿಸಲಾಗಿದೆ. ಮಹಾಕುಂಭದ 40ನೇ ದಿನವಾದ ನಿನ್ನೆ ಜಾತ್ರೆ ಮುಗಿಯೋದಕ್ಕೆ ಇನ್ನೂ 5 ದಿನ ಬಾಕಿ ಇದೆ. ರಾತ್ರಿ 8 ಗಂಟೆವರೆಗೆ 1.28 ಕೋಟಿ ಭಕ್ತರು ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ. ಇಲ್ಲಿವರೆಗೆ ಸುಮಾರು 59.31 ಕೋಟಿ ಭಕ್ತರು ಸ್ನಾನ ಮಾಡಿದ್ದಾರೆ. ಜನಸಂದಣಿಯಿಂದ ಪ್ರಯಾಗ್ರಾಜ್ನ ಶಾಲೆಗಳಲ್ಲಿ 8ನೇ ತರಗತಿಯವರೆಗೆ ಆನ್ಲೈನ್ನಲ್ಲಿ ತರಗತಿಗಳು ನಡೆಯಲಿವೆ. ಫೆಬ್ರವರಿ 28ರವರೆಗೆ ಪ್ರಯಾಗ್ರಾಜ್ಗೆ ಮತ್ತು ಅಲ್ಲಿಂದ ಹೊರಡುವ 8 ರೈಲುಗಳನ್ನು ರದ್ದುಗೊಳಿಸಲಾಗಿದೆ.